Hello children, how are you? Good. I welcome the 5th standard students for the English class of second language. Children, we are going to take up the lesson that is true friendship. It's a prose. It's the second part of true friendship. Shall we start? Yes. Friendship means ಗೆಳೆತನ. Okay? True friendship ಅಂತ ಹೇಳಿದ್ರೆ ಖಚಿತವಾಗಿ ಅಂದರೆ ಪ್ರೀತಿಯಿಂದ ವಿಶ್ವಾಸದಿಂದ ನಿಜವಾದ ಗೆಳೆತನ ಇರುತ್ತಲ್ಲ ಅದಕ್ಕೆ ಟ್ರೂ ಫ್ರೆಂಡ್ಶಿಪ್ ಅಂತ ಹೇಳ್ತೀವಿ. ಓಕೆ, ಯು ಕ್ಯಾನ್ ಸಿ ಟೂ ಫ್ರೆಂಡ್ಸ್. ಕ್ಯಾನ್ ಯು ಸಿ? ಯೆಸ್, ದೇ ಆರ್ ಬೆಸ್ಟ್ ಫ್ರೆಂಡ್ಸ್. ಓಕೆ ಚಿಲ್ಡ್ರನ್, ಟುಡೇ ಐ ವಾಂಟ್ ಯು ಟು ಟೇಕ್ ಅ ಬುಕ್ ಆ್ಯಂಡ್ ಅ ಪೆನ್ ಟು ಕಂಪ್ಲೀಟ್ ದ ಆಕ್ಟಿವಿಟೀಸ್ ಆ್ಯಂಡ್ ಕೀಪ್ ಯುವರ್ ಟೆಕ್ಸ್ಟ್ ಆಲ್ಸೋ to go through it. Okay children, whenever I ask you questions, I want you to answer loudly. Will you do it? Okay, I request you all to please stand up. We will sing a rhyme. Will you do it? Yes. Found a peanut, found a peanut, found a peanut just now. Found a peanut, found a peanut, found a peanut just now. Ate the peanut, ate the peanut, ate the peanut just now. Ate the peanut, ate the peanut, ate the peanut just now. Stomach is paining, stomach is paining, stomach is paining just now. Stomach is paining, stomach is paining, stomach is paining just now. Call the doctor, call the doctor, call the doctor just now. Call the doctor, call the doctor, call the doctor just now. Operation, operation, operation just now. Operation, operation, operation just now. I am all right, I am all right, I am all right just now. I am all right, I am all right, I am all right just now. Thank you doctor, thank you doctor, thank you doctor just now. Thank you doctor, thank you doctor, thank you doctor just now. Bye bye doctor, bye bye doctor, bye bye doctor just now. Bye bye doctor, bye bye doctor, bye bye doctor just now. Children, did you enjoy it? Okay, so we are going to start today's lesson. Before I could start, let me ask you few questions from the last class. Children, we all know that in the last class we studied about Pythias and Damon. They were true friends. They were best friends. And Pythias and Damon, they were living in Syracuse. Syracuse ಎನ್ನುವ ಸ್ಥಳದಲ್ಲಿ ಪಿಥಿಯಾಸ್ ಮತ್ತು ಡ್ಯಾಮನ್ ಇಬ್ಬರು ಬೆಸ್ಟ್ ಫ್ರೆಂಡ್ಸು ಇದ್ದರು. ಅವರು ಬಹಳ ಸತ್ಯವನ್ನೇ ನುಡಿತಾ ಇದ್ರು. ಆದರೆ ಅಲ್ಲಿದ್ದ ರಾಜ, ದಟ್ ಈಸ್ ಕಿಂಗ್ ಡಯಾನಿಸಿಸ್, ಹಿ ವಾಸ್ ವೆರಿ ಮಚ್ ಈವಿಲ್ ಮೈಂಡೆಡ್. ಕೆಟ್ಟ ಯೋಚನೆ ಮತ್ತು ಕೆಟ್ಟದಾಗಿ ನಡ್ಕೊಳ್ತಾ ಇದ್ರು. ಅದಕ್ಕೋಸ್ಕರ ಪಿಥಿಯಾಸ್ ಏನು ಹೇಳಿದ್ರು? ವೆರಿ ಗುಡ್, ನೆನಪಿದೆಯಾ? ಎಸ್, ಪಿಥಿಯಾಸ್ ಹೇಳಿದ್ರು ದಿಸ್ ಕಿಂಗ್ ಈಸ್ ಎಸ್, ದ ಕಿಂಗ್ ಈಸ್ ಅ ವಾಟ್? ಕ್ರೂಯಲ್, ಕ್ರೂರಿ. ಈ ರಾಜ ಬಹಳ ಕ್ರೂರಿ ಅಂತ ಹೇಳಿದ ತಕ್ಷಣ ರಾಜನಿಗೆ ಬಹಳ ಸಿಟ್ಟು ಬಂದ್ಬಿಡ್ತು. ಅದಕ್ಕೆ ಪಿಥಿಯಾಸ್ಗೆ ಹ್ಯಾಂಗ್ ಮಾಡಿ ನೇಣು ಹಾಕ್ಬಿಡಿ ಅಂತ ಪನಿಷ್ಮೆಂಟು ಕೊಟ್ಟು ಬಿಟ್ರು. ಹೌದಲ್ವಾ? ಆಮೇಲೆ ಏನಾಯಿತು? ಪಿಥಿಯಾಸು ಹೇಳ್ದ, ನನಗೆ ತಂಗಿ ಇದ್ದಾಳೆ, ನಮ್ಮಮ್ಮ ಇದ್ದಾರೆ, ನಾನು ಹೋಗಿ ಅವ್ರನ್ನ ನೋಡ್ಕೊಂಬರ್ಬೇಕು, ತಂಗಿಗೆ ಮದುವೆಗೆ ಅರೇಂಜ್ ಮಾಡಬೇಕು, ನನಗೆ ಸ್ವಲ್ಪ ಟೈಮ್ ಕೊಡಿ, ನಾನು ಹೋಗ್ಬಿಟ್ಟು ಅದನ್ನು ಮಾಡಿಬಿಟ್ಟು ಬರ್ತೀನಿ, ಆಮೇಲೆ ನೀವು ನನ್ನನ್ನು ಹ್ಯಾಂಗ್ ಮಾಡಿ ಅಂತ ಹೇಳಿದ್ರು. ಆದರೆ ರಾಜ ಹೇಳ್ದ, ನಿನಗೆ ಕಳಿಸ್ಬಿಟ್ರೆ ನೀನು ವಾಪಸ್ ಬರ್ತೀಯ ಅಂತ ಏನು ಗ್ಯಾರಂಟಿ ಅಂತ ಕೇಳಿದಾಗ ಆವಾಗ ಡ್ಯಾಮನ್ ಅನ್ನುವ ಒಬ್ಬ ಸ್ನೇಹಿತ ಬರ್ತಾನೆ. ಸ್ನೇಹಿತ, ಬೆಸ್ಟ್ ಫ್ರೆಂಡ್. ಪಿಥಿಯಾಸ ಬೆಸ್ಟ್ ಫ್ರೆಂಡ್. ಆವಾಗ ಡ್ಯಾಮನ್ ಹೇಳ್ತಾನೆ, ನಾನು ಅವನ ಜಾಗದಲ್ಲಿ ಇರ್ತೀನಿ, ಅವನು ಹೋಗ್ಬಿಟ್ಟು ಬರಲಿ, ಅವನು ಬಂದ ಮೇಲೆ ನಾನು ಇಲ್ಲಿಂದ ಹೋಗ್ತೀನಿ ಅಂತ ಹೇಳ್ದ. ಆಮೇಲೆ ರಾಜ ಹೇಳ್ದ, ಓಕೆ, ನಾನು ಒಂದು ಟೈಮು ಫಿಕ್ಸ್ ಮಾಡ್ತೀನಿ, ಒಂದು ದಿನ ಫಿಕ್ಸ್ ಮಾಡ್ತೀನಿ, ಅಲ್ಲಿವರೆಗೂ ನೀನು ವಾಪಸ್ ಬಂದುಬಿಡಬೇಕು. ಬೈ ಚಾನ್ಸ್ ನೀನು ಬರಲಿಲ್ಲ ಅಂದರೆ ನಾನು ಡ್ಯಾಮನ್ನ ಹ್ಯಾಂಗ್ ಮಾಡ್ತೀನಿ, ನೇಣು ಹಾಕ್ಬಿಡ್ತೀನಿ ಅಂತ ಹೇಳ್ದ. ಅವಾಗ ಸರಿ ಅಂತ ಒಪ್ಕೊಂಡು ಡ್ಯಾಮನ್ ಇದ್ದ, ಪಿಥಿಯಾಸ್ ಹೋದ.
ಪಿಥಿಯಾಸ್ ಹೋಗ್ಬಿಟ್ಟು ಅವನ ಕೆಲಸಗೆಲ್ಲ ಬೇಗ ಬೇಗ ಮುಗಿಸ್ಬಿಟ್ಟು ಅಮ್ಮನ್ನ ಮೀಟ್ ಮಾಡಿಕೊಂಡು ವಾಪಸ್ ಬರುವಾಗ ಅವನಿಗೆ ಬಹಳ ಕಷ್ಟಗಳು ಬಂತು. ದೇರ್ ಆರ್ ಸೋ ಮೆನಿ ಡೇಂಜರ್ಸ್, ಸೋ ಮೆನಿ ಡಿಫಿಕಲ್ಟೀಸ್. ಆದರೂ ಬೇಗ 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 ಬರ್ತಾ ಇದ್ದ ಅವನು. ಬಂದರೆ ಆ ದಿನ ಬಂದೇ ಬಿಡ್ತು. ಆವಾಗ ರಾಜ ನೋಡ್ದ, ನಾನು ಹೇಳಿಲ್ವ ನಿನಗೆ ಅವ್ನು ಬರಲ್ಲ ಅಂತ ಹೇಳ್ಬಿಟ್ಟು ಡ್ಯಾಮನ್ನ ಹೇಳ್ಕೊಂಡು ಹೋಗ್ತಾ ಇದ್ರು. ಏನಕ್ಕೆ? ಹೌದು, ನೇಣು ಹಾಕಕ್ಕೆ ಹೇಳ್ಕೊಂಡು ಹೋಗ್ತಾ ಇದ್ರು. ಓಕೆನಾ? ಅಲ್ಲಿವರೆಗೂ ಆಗಿತ್ತು. ಈಗ ಪಿಥಿಯಾಸ್ ಬಂದ, ಏನಾಯಿತು ಅಂತ ಮುಂದಿನ ಪಾಠ ನೋಡೋಣ. ಓಕೆನಾ? ಇಲ್ಲಿ 2 ಕ್ವಶನ್ಸ್ ಇದೆ ನೋಡಿ. ಹೂ ವರ್ ದ ಟ್ರೂ ಫ್ರೆಂಡ್ಸ್? ಡ್ಯಾಮನ್ ಆ್ಯಂಡ್ ಪಿಥಿಯಾಸ್ ವರ್ ದ 2 ಫ್ರೆಂಡ್ಸ್. ನೇಮ್ ದ ಈವಿಲ್ ಮೈಂಡೆಡ್ ಕಿಂಗ್. King Dionysus was the evil-minded king. Today's topics. The topics are, first one, vocabulary development. ಹೊಸ ಪದಗಳು, ಅದರ ಅರ್ಥ, ವಾಕ್ಯದಲ್ಲಿ ಬರೆಯೋದು ಎಲ್ಲ ಇಟ್ ಕಮ್ಸ್ ಅಂಡರ್ vocabulary development. Second, we have comprehending text. Comprehending text ಅಂತ ಹೇಳಿದ್ರೆ ಪಾಠವನ್ನು ಓದಿ ಅದನ್ನು ಅರ್ಥ ಮಾಡ್ಕೊಳ್ಳೋದು. Then comprehension questions. ಕಾಂಪ್ರಹೆನ್ಷನ್ ಕ್ವಶನ್ಸ್ ಮೀನ್ಸ್ ನಮಗೆ ಪಾಠ ಅರ್ಥ ಆಗಿದೆಯಾ ಇಲ್ವೋ ಅಂತ ನೋಡೋಕ್ಕೋಸ್ಕರ ನಾವು ಕೆಲವು ಪ್ರಶ್ನೆಗಳನ್ನು ಉತ್ತರಿಸೋಣ. ಓಕೆ? ದೆನ್ ಐ ಹ್ಯಾವ್ ಲ್ಯಾಂಗ್ವೇಜ್ ಆಕ್ಟಿವಿಟೀಸ್. ಇಂಗ್ಲೀಷ್ ಅಂತ ಹೇಳಿದ್ರೆ ಒಂದು ಹೊಸ ಲ್ಯಾಂಗ್ವೇಜ್ ಅಲ್ಲ ನಮಗೆ? ಹೌದು, ಅದರಲ್ಲಿರುವ ಚಟುವಟಿಕೆಗಳನ್ನು ಮಾಡೋಣ. ದೆನ್ ಐ ಹ್ಯಾವ್ ಗ್ರಾಮರ್. ಇನ್ ಗ್ರಾಮರ್ ಐ ಹ್ಯಾವ್ ಅ ಟಾಪಿಕ್ ದಟ್ ಈಸ್ ಪ್ರೊನೌನ್. ಶಲ್ ವಿ ಸ್ಟಾರ್ಟ್ ಚಿಲ್ಡ್ರನ್? ಎಸ್. ಟುಡೇ ವಿ ಆರ್ ಗೋಯಿಂಗ್ ಟು ಟೇಕ್ ಅಪ್ ಮೀನಿಂಗ್ಸ್. ದೋಸ್ ಆರ್ ದ ನ್ಯೂ ವರ್ಡ್ಸ್. ಫಸ್ಟ್ ಒನ್ ಈಸ್ fulfill, F-U-L-F-I-L, fulfill, to do what is hoped for. To do what is hoped for. Fulfill ಅಂತ ಹೇಳಿದ್ರೆ ಏನಾದರೂ ಒಂದು ಕೆಲಸವನ್ನು ಪೂರ್ತಿಯಾಗಿ ಮಾಡೋದು, ಅಂದರೆ ಸಂತೋಷವಾಗಿ ಅದನ್ನು ಮಾಡೋದು. ದಟ್ ಈಸ್ ಕಾಲ್ಡ್ ಆಸ್ ಫುಲ್ಫಿಲ್. ಕೆಲಸ ಮುಗಿಸಿದ ಮೇಲೆ ಇಟ್ ಈಸ್ ಕಾಲ್ಡ್ ಆಸ್ ಫುಲ್ಫಿಲ್. ಸೊ ಐ ಹ್ಯಾವ್ ಎ ಸೆಂಟೆನ್ಸ್ ಫಾರ್ ಯು ಚಿಲ್ಡ್ರನ್ ಹಿಯರ್. ದ ಕಿಂಗ್ ಫುಲ್ಫಿಲ್ಡ್ ಪಿಥಿಯಾಸ್ ಡಿಸೈರ್. ದ ಕಿಂಗ್ ಫುಲ್ಫಿಲ್ಡ್ ಪಿಥಿಯಾಸ್ ಡಿಸೈರ್. ಡಿಸೈರ್ ಅಂತ ಹೇಳಿದ್ರೆ ಅವನಿಗೆ ಆಸೆ ಇತ್ತು. ಡಿಸೈರ್ ಈಸ್ ಆಸೆ. ಏನು ಆಸೆ ಇತ್ತು? ನಾನು ಹೋಗಿ ನನ್ನ ತಂಗಿನ ನೋಡಬೇಕು, ನಮ್ಮ ಅಮ್ಮನ್ನ ನೋಡಬೇಕು, ತಂಗಿಗೆ ಮದುವೆಗೆ ಅರೇಂಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವನಿಗೆ ತುಂಬ ಇಷ್ಟ ಆಯಿತು. ಆದ್ದರಿಂದ ಕಿಂಗು ಸರಿ ಹೋಗ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಪರ್ಮಿಷನ್ ಕೊಟ್ಟರು. ಓಕೆನಾ? ಕೊಟ್ಟಾಗ ಅವನ ಆಸೆಯನ್ನು ಪೂರ್ಣಗೊಳಿಸಿದ್ರು. ಯಾರು? ಎಸ್, ಇಟ್ ಈಸ್ ಕಿಂಗ್ ಡಯಾನಿಸಸ್. ದ ಕಿಂಗ್ ಫುಲ್ಫಿಲ್ಡ್ ಪಿಥಿಯಾಸ್ ಡಿಸೈರ್. ದೆನ್ ಐ ಹ್ಯಾವ್ ಸೆಕೆಂಡ್ ವರ್ಡ್, loyal, L-O-Y-A-L, loyal. Staying firm in friendship. Staying firm in friendship. Loyal ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ ಲಾಯಲ್ ಆಗಿರೋದು. ಅಂದರೆ ಫ್ರೆಂಡ್ ಏನಾದರೂ ಹೇಳಿದಾಗ ಅದನ್ನು ಸರಿ ಅಂತ ಒಪ್ಕೊಂಡು ಅದನ್ನು ಮಾಡುವ ಒಂದು ಕೆಲಸವನ್ನು ಮಾಡೋದು, ಒಬೇ ಮಾಡೋದು, ಆರ್ಡರ್ಸ್ನ ಒಬೇ ಮಾಡೋದು ಇಸ್ ಕಾಲ್ಡ್ ಆಸ್ ಲಾಯಲ್. ಐ ಹ್ಯಾವ್ ಎ ಸೆಂಟೆನ್ಸ್ ಫಾರ್ ಯು ಚಿಲ್ಡ್ರನ್ ಹಿಯರ್. Damon was loyal to Pythias. Damon was ಲಾಯಲ್ ಟು ಪಿಥಿಯಾಸ್. ಪಿಥಿಯಾಸ್ಗೆ ಪನಿಷ್ಮೆಂಟ್ ಸಿಕ್ಕಿದ್ದು ಅದನ್ನು ನಾನು ತೊಗೊಳ್ತೀನಿ, ನಾನೇ ಇರ್ತೀನಿ ಅವನ ಸ್ಥಳದಲ್ಲಿ ಅಂತ ಹೇಳ್ಬಿಟ್ಟು ಅವನು ಒಪ್ಕೊಂಡು ಆ ಜಾಗದಲ್ಲಿ ಇದ್ದ. ಹೌದಾ? ಐ ಹ್ಯಾವ್ 2 more words for you children here. Third one is execution. E-X-E-C-U-T-I-O-N. Execution, putting to death. Putting to death. Execution is giving them punishment of hanging. ಸಾಯಿಸುವ ಒಂದು ಕೆಲಸವನ್ನು ಮಾಡೋದು. ಇಟ್ ಈಸ್ ಕಾಲ್ಡ್ ಆಸ್ ಎಕ್ಸಿಕ್ಯೂಷನ್. ಐ ಹ್ಯಾವ್ ಎ ಸೆಂಟೆನ್ಸ್ ಫಾರ್ ಯು ಹಿಯರ್ ಚಿಲ್ಡ್ರನ್. ಡ್ಯಾಮನ್ ವಾಸ್ ಟೇಕನ್ ಫಾರ್ ಎಕ್ಸಿಕ್ಯೂಷನ್. ಪಿಥಿಯಾಸ್ ಬರಲಿಲ್ಲ, ಆದ್ದರಿಂದ ಡ್ಯಾಮನ್ಗೆ ಏನು ಮಾಡಿದ್ರು? ಹೌದು, ಅವನಿಗೆ ನೇಣು ಹಾಕಬೇಡ ಅಂತ ಕರ್ಕೊಂಡು ಹೋದರು. ಡ್ಯಾಮನ್ ವಾಸ್ ಟೇಕನ್ ಫಾರ್ ಎಕ್ಸಿಕ್ಯೂಷನ್. ನೇಣು ಹಾಕ್ಬಿಟ್ರಾ? ಇಲ್ಲ, ಹಾಕಿಲ್ಲ, ಬರೀ ಕರ್ಕೊಂಡು ಹೋದರು. ಐ ಹ್ಯಾವ್ ಒನ್ ಮೋರ್ ವರ್ಡ್ ಫಾರ್ ಯು. ಫೋರ್ತ್ ಒನ್ ಈಸ್ ಬಿಲೋವಡ್. B-E-L-O-V-E-D, beloved, dearly loved, ತುಂಬ ಪ್ರೀತಿಯ. ಮೈ ಬಿಲೋವಡ್ ಸನ್ ಅಂತ ಹೇಳ್ತೀವಿ, ಮೈ ಬಿಲೋವಡ್ ಡಾಟರ್ ಅಂತ ಹೇಳ್ತೀವಿ. ಬಿಲೋವಡ್ ಅಂದರೆ ತುಂಬ ಪ್ರೀತಿಯ. ಐ ಹ್ಯಾವ್ ಎ ಸೆಂಟೆನ್ಸ್ ಫಾರ್ ಯು ಚಿಲ್ಡ್ರನ್. ಕೃಷ್ಣ ಲವ್ಡ್ ಹಿಸ್ ಬಿಲೋವಡ್ ಫ್ರೆಂಡ್ ಸುಧಾಮ. ಎಸ್, ಕೃಷ್ಣ ಲವ್ಡ್ ಹಿಸ್ ಬಿಲೋವಡ್ ಫ್ರೆಂಡ್ ಸುಧಾಮ. ಸೊ ವಿ ಆರ್ ಗೋಯಿಂಗ್ ಟು ಟೇಕ್ ಅಪ್ ಆಲ್ ದಿಸ್ 4 words in the lesson and we are going to continue. Shall we start? Yes children. What is the lesson? Good. It is true friendship. Prose. True friendship continuation. This is part 2. One we have finished and this is the second one. So we are going to look at the position. In the court of King Dionysus, Dionysus is on the throne
Damon's hands are tied behind. Soldiers are on his either side. King Dionysus, where is your friend now? Damon, he has left you here to die. I am certain that he will not return. You are a fool to be here in his place. Now children, what is happening is, in the court, the king is sitting on the throne. ಸಿಂಹಾಸನದ ಮೇಲೆ ಕಿಂಗ್ ಡಯಾನಿಸಸ್ ಕುಂತ್ಕೊಂಡಿದ್ದಾರೆ. ಡ್ಯಾಮನ್ ಕೈಗಳು ಎರಡು ಹಿಂದಿಗೆ ಈ ಥರ ಕಟ್ಟಿಬಿಟ್ಟಿದ್ದಾರೆ. ಎರಡು ಸೈನಿಕರು ನಿಂತ್ಕೊಂಡಿದ್ದಾರೆ. ಅವಾಗ ಆ ಕಿಂಗ್ ಡಯಾನಿಸಸ್ ಹೇಳ್ತಾ ಇದ್ದಾನೆ, ವೇರ್ ಇಸ್ ಯುವರ್ ಫ್ರೆಂಡ್? ಎಲ್ಲಿದ್ದಾರೆ ನಿನ್ನ ಫ್ರೆಂಡು? ಪಿಥಿಯಾಸ್ ಎಲ್ಲಿ? ನೋಡ್ದಾ, ನಿನಗೆ ಇಲ್ಲಿ ಬಿಟ್ಬಿಟ್ಟು ಸಾಯಿ ಅಂತ ಹೇಳ್ಬಿಟ್ಟು ಅವನು ಹೊಟ್ಟೋಗಿದ್ದಾನೆ. ಯು ಆರ್ ಅ ಫೂಲ್. ಅವನು ನಿಜವಾಗ್ಲೂ ವಾಪಸ್ ಬರಲ್ಲ. ನೀನೊಬ್ಬ ದಡ್ಡ, ಅವನ ಪ್ಲೇಸಲ್ಲಿ ಇದೆಯಾ ಅಂತ ಕಿಂಗ್ ಡಯಾನಿಸಿಸು ಹೇಳ್ತಾ ಇದ್ದೇನೆ. ಯಾರಿಗೆ? ಡ್ಯಾಮನ್. ಹೂ ವಾಸ್ ಅ ಫೂಲ್? ಎಸ್, ದ ಕಿಂಗ್ ಇಸ್ ಟೆಲ್ಲಿಂಗ್ ಡ್ಯಾಮನ್ ವಾಸ್ ಅ ಫೂಲ್. ಯಾಕೆ ಆ ಥರ ಹೇಳ್ತಾ ಇರೋದು? ಹೌದು, ಆ ದಿನಾನೂ ಬಂದ್ಬಿಡ್ತು, ಆ ಟೈಮು ಬರ್ತಾ ಇದೆ, ಅಲ್ಲಿವರೆಗೂ ಪಿಥಿಯಾಸ್ ವಾಪಸ್ಸು ಬಂದಿರಲಿಲ್ಲ. ಯಾಕಪ್ಪ ಬಂದಿರಲಿಲ್ಲ? ಹೌದು, ಅವನಿಗೆ ಬಹಳವಾಗಿ ಕಷ್ಟಗಳು ಬಂತು, ಬಹಳವಾಗಿ ಡೇಂಜರ್ಸ್ ಬಂತು. ಅದನ್ನೆಲ್ಲ ಪಾರ್ ಮಾಡ್ಕೊಂಬರಕ್ಕೆ ಅವನಿಗೆ ಸ್ವಲ್ಪ ತಡವಾಗೋಯ್ತು. ಆಯಿತಾ? ಈಗ ನೋಡೋಣ ಪಿಥಿಯಾಸ್ ಬಂದೋ ಇಲ್ವೋ ಅಂತ. ಓಕೆ ಚಿಲ್ಡ್ರನ್, ಐ ಹ್ಯಾವ್ ದ ನೆಕ್ಸ್ಟ್. ಡ್ಯಾಮನ್, ಯು ಆರ್ ಮಿಸ್ಟೇಕನ್. ಐ ನೋ ದಟ್ ಪಿಥಿಯಾಸ್ ವಿಲ್ ಕೀಪ್ ಹಿಸ್ ಪ್ರಾಮಿಸ್. He will be back in time. Even if he does not come back, I will be happy to die in his place as I love him dearly. Pythias enters the court hall, running, gasping for breath. Damon embraces Pythias and weeps. So Damon is telling, you are mistaken. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಅವನು ಪ್ರಾಮಿಸ್ ಮಾಡಿಬಿಟ್ಟು ಹೋಗಿದ್ದಾನೆ ಬರ್ತೀನಿ ಅಂತ. ಅವನು ಗ್ಯಾರಂಟಿ ಬಂದೇ ಬರ್ತಾನೆ. ಬೈ ಚಾನ್ಸ್ ಅವ್ನು ಬರದೇ ಇದ್ರೂ ನನ್ನ ಫ್ರೆಂಡಿಗೋಸ್ಕರ ನಾನು ಸಾಯಕ್ಕೆ ರೆಡಿಯಾಗಿದ್ದೀನಿ. ಓಕೆನಾ? ಯಾರು ಫ್ರೆಂಡು? ಎಸ್, ಪಿಥಿಯಾಸ್ ಇಸ್ ದ ಫ್ರೆಂಡ್. ಸೊ ಹೀ ಈಸ್ ರೆಡಿ ಟು ಡೈ ಫಾರ್ ಹಿಮ್. ಐ ಲವ್ ಹಿಮ್ ಡಿಯರ್ಲಿ. ನನಗೆ ಅವನ ಮೇಲೆ ತುಂಬ ಪ್ರೀತಿ, ಅದರಿಂದ ನಾನು ಸಾಯಕ್ಕೂ ರೆಡಿ. ಅಷ್ಟರಲ್ಲಿ ಪಿಥಿಯಾಸ್ ಓಡಿ 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 ಬರ್ತಾ ಇದ್ದಾನೆ. ಬಂದ್ಬಿಟ್ಟು ಹ್ಞೂ ಅಂತ ಇದ್ದಾನೆ ಅಂತ ಹೇಳಿಬಿಟ್ಟು ಅದನ್ನು ನೋಡಿದ ತಕ್ಷಣ ಡ್ಯಾಮನ್ನು ಮತ್ತು ಪಿಥಿಯಾಸ್ ಇಬ್ಬರು ಅಪ್ಕೊಂಡ್ರು. ಮತ್ತು ಡ್ಯಾಮನ್ನು ಜೋರಾಗಿ ಅಳ್ತಾ ಇದ್ದಾನೆ. ಹೌದಲ್ವಾ? ಆಮೇಲೆ ಮುಂದೆ ಏನಾಯ್ತು ನೋಡೋಣ. ಪಿಥಿಯಾಸ್ ಬಂದ್ಬಿಟ್ನಾ? ಎಸ್, ಪಿಥಿಯಾಸ್ ಹ್ಯಾಸ್ come. We'll go for the next. Pythias, I have come. Please do not kill Damon. I have come back to take the punishment. Please hang me. Damon, no, please hang me. If he were to be late, then I would have been hanged. So I am to be punished. ಏನಾಯಿತು? ಈಗ ಪಿಥಿಯಾಸ್ ಹೇಳ್ತಾ ಇದ್ದಾನೆ, ರಜಾ ಡ್ಯಾಮನ್ಗೆ ಬಿಟ್ಬಿಡಿ, ನೋಡಿ ನಾನು ಬಂದುಬಿಟ್ಟಿದ್ದೀನಿ, ನನಗೆ ನೀವು ಹ್ಯಾಂಗ್ ಮಾಡಿ ಅವನಿಗೆ ಬಿಟ್ಬಿಡಿ ಅಂತ ಹೇಳ್ತಾ ಇದ್ದಾನೆ. ಅವಾಗ ಡ್ಯಾಮನ್ ಹೇಳ್ತಾ ಇದ್ದಾನೆ, ಇಲ್ಲ ಇಲ್ಲ, ನನಗೆ ಹ್ಯಾಂಗ್ ಮಾಡಿ ರಜಾ, ನನಗೆ ಹ್ಯಾಂಗ್ ಮಾಡಿ. ಯಾಕಪ್ಪ ಅಂತ ಹೇಳಿದರೆ, ಬೈ ಚಾನ್ಸ್ ಪಿಥಿಯಾಸ್ ಬರದೇ ಇದ್ದರೆ ನನಗೆ ಹ್ಯಾಂಗ್ ಮಾಡ್ತಾ ಇರಲಿಲ್ವಾ, ಆದ್ದರಿಂದ ನನ್ನನ್ನು ಹ್ಯಾಂಗ್ ಮಾಡಿ ಅಂತ ಇಬ್ಬರು, ನನಗೆ ಹ್ಯಾಂಗ್ ಮಾಡಿ ನಿನಗೆ ಹ್ಯಾಂಗ್ ಮಾಡಿ ಅಂತ ಹೇಳ್ಬಿಟ್ಟು, ಹ್ಯಾಂಗ್ ಅಂದ್ರೇನು? ನೇಣು ಹಾಕಿ ಅಂತ ಹೇಳ್ಬಿಟ್ಟು ಇಬ್ಬರು ಜಗಳ ಆಡ್ತಾ ಇದ್ದಾರೆ. ಸೊ ದಿಸ್ ಡಿಸ್ಕಷನ್ ವೆಂಟ್ ಆನ್. ಓಕೆನಾ? ಅಂದರೆ ಒಬ್ರನ್ನೊಬ್ರು ಉಳಿಸ್ಬೇಕು ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ ಅವ್ರಿಗೆ ಅಷ್ಟೊಂದು ಒಬ್ಬರ ಮೇಲೆ ಪ್ರೀತಿ ಜಾಸ್ತಿ ಇರೋದು. ಓಕೆನಾ? ವಿಲ್ ಗೋ ಫಾರ್ ದ ನೆಕ್ಸ್ಟ್. ಬೋತ್ ಆಫ್ ದೆಮ್ ಆರ್ಗ್ಯೂಡ್ ಫಾರ್ ಸಮ್ ಟೈಮ್. ಅಟ್ ಲಾಸ್ಟ್ ಕಿಂಗ್ ಡಯಾನಿಸಸ್, ನೆವರ್ ಇನ್ ಮೈ ಲೈಫ್ ಐ ಹ್ಯಾವ್ ಸೀನ್ ಸಚ್ ಫ್ರೆಂಡ್ಶಿಪ್. ಬೋತ್ ಆಫ್ ಯು ಹ್ಯಾವ್ ಕೆಪ್ಟ್ ಯುವರ್ ಪ್ರಾಮಿಸಸ್. ಐ ಆಮ್ ಹ್ಯಾಪಿ ಟು ನೋ ದ್ಯಾಟ್ ಸಚ್ ಫ್ರೆಂಡ್ಶಿಪ್ ಎಕ್ಸಿಸ್ಟ್. ಐ ಸೆಟ್ ಯು ಬೋತ್ ಫ್ರೀ. ಅವರಿಬ್ಬರು ಎಷ್ಟು ಆರ್ಗ್ಯೂ ಮಾಡ್ತಾ ಇದ್ದಾರೆ ಅಂದರೆ, ಇಬ್ಬರು ನನಗೆ ಹ್ಯಾಂಗ್ ಮಾಡಿ ನನಗೆ ಹ್ಯಾಂಗ್ ಮಾಡಿ ಅಂತ ಇಬ್ಬರು ಜಗಳ ಆಡ್ತಾ ಇದ್ರು. ಇದನ್ನು ಕೇಳಿಬಿಟ್ಟು ರಾಜನಿಗೆ ತುಂಬ ಆಶ್ಚರ್ಯ ಆಗೋಯ್ತು. ಹಿ ವಾಸ್ ಸ್ಟಂಡ್. ಆಮೇಲೆ ಏನು ಹೇಳಿದ್ರು ರಾಜ, ನೆವರ್ ಇನ್ ಮೈ ಲೈಫ್, ನಾನು ನನ್ನ ಜೀವನದಲ್ಲೇ ಇಂಥ ಫ್ರೆಂಡ್ಶಿಪ್ಪನ್ನು ನೋಡಿಲ್ಲ. ಎಂಥ ಫ್ರೆಂಡ್ಶಿಪ್ಪು? ಒಬ್ರಿಗೊಬ್ರು ಜೀವ ಕೊಡುವ ಫ್ರೆಂಡ್ಶಿಪ್ಪನ್ನು ನಾನು ನೋಡಿಲ್ಲ. ಬೋತ್ ಆಫ್ ದೆಮ್ ಹ್ಯಾವ್ ಕೆಪ್ಟ್ ಯುವರ್ ಪ್ರಾಮಿಸ್ ಅಂತ ಹೇಳಿದರೆ, ನಾನು ಬರ್ತೀನಿ ಅಂತ ಅವನು ವಾಪಸ್ ಬಂದಿದ್ದಾನೆ, ಅವ್ನು ಬರದೇ ಇದ್ರೂ ನಾನು ಸಾಯ್ತೀನಿ ಅಂತ ಇವನು ರೆಡಿಯಾಗಿದ್ದಾನೆ. ಹೌದಲ್ವಾ? ಅದರಿಂದ ಅವನು ಹೇಳ್ತಾ ಇದ್ದಾನೆ, ಐ ಆಮ್ ಹ್ಯಾಪಿ ಟು ನೋ ದ್ಯಾಟ್ ಸಚ್ ಫ್ರೆಂಡ್ಶಿಪ್ ಎಕ್ಸಿಸ್ಟ್. ಇಂಥ ಪ್ರೀತಿ ಇರುತ್ತೆ ಫ್ರೆಂಡ್ಸಲ್ಲಿ ಅಂತ ಇವತ್ತೇ ನಾನು ನೋಡಿದ್ದು. ಆದ್ದರಿಂದ ನಾನು ಇಬ್ಬರಿಗೂ ಏನು ಮಾಡ್ತೀನಿ?
ಹ್ಯಾಂಗ್ ಮಾಡಲ್ಲ, ಇಬ್ಬರಿಗೂ ನಾನು ಬಿಟ್ಬಿಡ್ತೀನಿ ಅಂತ ಹೇಳ್ದ. ಹೌದಲ್ವಾ? ಚೆನ್ನಾಗಿತ್ತ ಮಕ್ಕಳ? ಓಕೆ, ಏನು ಅರ್ಥ ಆಗಿದೆ ಅಂತ ನೋಡೋಣ. ಓಕೆ, ಐ ಹ್ಯಾವ್ ಫ್ಯೂ ಕ್ವಶನ್ಸ್ ಫಾರ್ ಯು. ಫಸ್ಟ್ ಒನ್, ಕಾಂಪ್ರಹೆನ್ಷನ್ ಕ್ವಶನ್ಸ್. ವೈ ವಾಸ್ ಪಿಥಿಯಾಸ್ ಡಿಲೇಡ್ ವೈಲ್ ರಿಟರ್ನಿಂಗ್? ವೈ ವಾಸ್ ಪಿಥಿಯಾಸ್ ಡಿಲೇಡ್ ವೈಲ್ ರಿಟರ್ನಿಂಗ್? ಅವನು ವಾಪಸ್ ಬರುವಾಗ ಏಕೆ ತಡವಾಯಿತು? Yes, he had to face many good dangers. Isn't it, children? Yes. Pythias was delayed because he had to face many dangers while returning. What did both the friends argued for? ಏನು ಆರ್ಗ್ಯೂ ಮಾಡಿದ್ರು ಇಬ್ರು? ನನಗೆ ಅಂತ. Yes, both of them argued to be hanged. ನನಗೆ ಹ್ಯಾಂಗ್ ಮಾಡಿ. Isn't it? Yes. Both the friends argued that he had to be hanged. ಓಕೆನಾ? ಅವ್ನು ಬರದೇ ಇದ್ರೆ ನನಗೆ ಹ್ಯಾಂಗ್ ಮಾಡ್ತಾ ಇರಲಿಲ್ಲ, ನನಗೆ ಮಾಡಿ ಅಂತ. ನಾನು ಬಂದ್ಬಿಟ್ಟಿದ್ದೀನಿ, ನನಗೆ ಹ್ಯಾಂಗ್ ಮಾಡಿ ಅಂತ ಇಬ್ಬರು ಜಗಳ ಆಡೋದು. ಇಸ್ಂಟ್ ಇಟ್? ಓಕೆ, ಆರ್ಗ್ಯೂ ಅಂತ ಹೇಳಿದ್ರೆ ನನಗೆ ಅಂತ ಹೇಳ್ಬಿಟ್ಟು ಆರ್ಗ್ಯೂ ಮಾಡೋದು. ಓಕೆ, ಐ ಹ್ಯಾವ್ ದ ನೆಕ್ಸ್ಟ್ ಕ್ವಶನ್ ಫಾರ್ ಯು. ಡಿಡ್ ಪಿಥಿಯಾಸ್ ರೀಚ್ ಇನ್ ಟೈಮ್? ಎಸ್, ಪಿಥಿಯಾಸ್ ಬಂದ್ರೆ ಕರೆಕ್ಟ್ ಟೈಮ್ಗೆ. ಹೌದು, ಆ ದಿನ ಟೈಮ್ ಆಗ್ತಾ ಇತ್ತು, ಆದ್ರೂ ಪಿಥಿಯಾಸ್, ಎಸ್, Pythias reached in time. Why did the king set both of them free? ಯಾಕೆ ಕಿಂಗು ಇಬ್ಬರಿಗೂ ಹ್ಯಾಂಗ್ ಮಾಡಿಲ್ಲ, ಬಿಟ್ಬಿಟ್ರಲ್ಲ? ಯಾಕೆ? Because of their, yes children, true friendship. Because of their friendship. Isn't it, children? Yes. The king set both of them free because of their friendship. They were ready to give their life for each other. ಒಬ್ರಿಗೋಸ್ಕರ ಒಬ್ಬರು ಸಾಯಕ್ಕೆ ರೆಡಿಯಾಗಿದ್ದರು. ಇಂಥ ಪ್ರೀತಿ, ಇಂಥ ಫ್ರೆಂಡ್ಶಿಪ್ಪನ್ನು ನೋಡಿ ದ ಕಿಂಗ್ ಸೆಟ್ ಬೋತ್ ಆಫ್ ದೆಮ್ ಫ್ರೀ. ಹೋಗಿ ನೀವಿಬ್ಬರಿಗೂ ನಾನು ಹ್ಯಾಂಗ್ ಮಾಡಲ್ಲ ಅಂತ ಕಳಿಸಿದ್ರು. ಚಿಲ್ಡ್ರನ್, ಎಸ್, ಐ ಹ್ಯಾವ್ ಒನ್ ಮೋರ್ ಆಕ್ಟಿವಿಟಿ ಫಾರ್ ಯು. ಸ್ಟೇಟ್ ವೆದರ್ ದ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆರ್ ಫಾಲ್ಸ್ ಆ್ಯಂಡ್ ಕರೆಕ್ಟ್ ದ ಇನ್ಕರೆಕ್ಟ್ ಸೆಂಟೆನ್ಸಸ್. ನೋಡಿ ಮಕ್ಕಳ, ಅಲ್ಲಿ ಬ್ರ್ಯಾಕೆಟ್ ಕೊಟ್ಟಿದ್ದೀನಿ. ಬ್ರ್ಯಾಕೆಟಲ್ಲಿ ನೀವು ಟ್ರೂ ಅಂತ ಬರೀಬೇಕು ಅಥವಾ ಫಾಲ್ಸ್ ಅಂತ ಬರೀಬೇಕು. ಟ್ರೂ ಅಂದ್ರೇನು? ನಿಜ ಅಂತ. ಫಾಲ್ಸ್ ಅಂದ್ರೆ ಏನು? ಸುಳ್ಳು ಅಥವಾ ತಪ್ಪು ಅಂತ. ಸರಿ ತಪ್ಪನ್ನು ಹಾಕಬೇಕು. ಬೈ ಚಾನ್ಸ್ ಏನಾದರೂ ಸೆಂಟೆನ್ಸು ತಪ್ಪಾಗಿದ್ದರೆ ಆ ಸೆಂಟೆನ್ಸ್ನ ಸರಿ ಮಾಡಬೇಕು. ಮಾಡೋಣವಾ? ಎಸ್, ನೋಡಿ ಅಲ್ಲಿ 3 ಸೆಂಟೆನ್ಸಸ್ ಇದೆ. 3 ಸೆಂಟೆನ್ಸಸ್ನ ಓದ್ಬಿಟ್ಟು ಯಾವುದು ಟ್ರೂ ಯಾವುದು ಫಾಲ್ಸ್ ಅಂತ ಹೇಳಿ. 1, ಯು ಗಾಟ್ 1, ಯು ಗಾಟ್ 3. ಓಕೆ, ವಿಲ್ ಸಿ. ಡ್ಯಾಮನ್ ಆ್ಯಂಡ್ ಪಿಥಿಯಾಸ್ ವರ್ ಲವರ್ಸ್ ಆಫ್ ಟ್ರೂತ್. ಹೌದಲ್ವಾ? ಇಬ್ಬರು ಸತ್ಯವನ್ನೇ ಹೇಳ್ತಾ ಇದ್ರು. Isn't it? They are honest also. Yes. Is it true or false? Good. It is true. Dionysus was a kind ruler. Sarina? No. So it is false. So what type of ruler was Dionysus? He was a, yes, evil-minded ruler. ಕ್ರೂರಿಯೇ ಅಥವಾ ಕೆಟ್ಟ ಯೋಚನೆ ಉಳ್ಳುವ ಒಬ್ಬ ರಾಜ. ಎಸ್, Dionysus was a evil-minded ruler. Damon wanted to settle his family affairs before he died. ನೋಡಿ ಅಲ್ಲಿ ವಾಕ್ಯ ಏನು ಕೊಟ್ಟಿದ್ದಾರೆ? ಡ್ಯಾಮನ್ ಬಂದ್ಬಿಟ್ಟು ಅವನ ಫ್ಯಾಮಿಲಿನ ಸೆಟಲ್ ಮಾಡಿಬಿಟ್ಟು ಆಮೇಲೆ ಸಾಯ್ಬೇಕು ಅಂದ್ಕೊಂಡಿದ್ದ. ಹೌದಾ? ನೋ ನೋ ನೋ. ಎಸ್, ಯಾರು ಸಾಯ್ಬೇಕಂತ ಇದ್ದಿದ್ದು ಸೆಟಲ್ ಮಾಡಿ? ಇಟ್ ವಾಸ್ ಪಿಥಿಯಾಸ್. ನಾನು ಇಲ್ಲಿ ಸರಿ ಹಾಕಬೇಕಾ ತಪ್ಪು ಹಾಕಬೇಕಾ? ಎಸ್, ಇಟ್ ಈಸ್ false. So what is the correct sentence? We will see. The sentence is, Pythias wanted to settle his family affairs before he died. The king was sure that Pythias would return. King guarantee ಇತ್ತಾ ಪಿಥಿಯಾಸ್ ವಾಪಸ್ ಬರ್ತಾನೆ ಅಂತ? ಕಿಂಗಿಗೆ ನಿಜವಾಗ್ಲೂ? ಎಸ್, ಗ್ಯಾರಂಟಿ ಇರಲಿಲ್ಲ. ಯಾರು ಗ್ಯಾರಂಟಿ ಇತ್ತು ಅವನು ಬಂದೇ ಬರ್ತಾನೆ ಅಂತ? Good. It is Damon. So the sentence is false. So the correct sentence is, the king was sure that Pythias wouldn't return. ಬರದೇ ಇಲ್ಲ ಪಿಥಿಯಾಸ್ ಅಂತ ಅವನಿಗೆ ಖಚಿತವಾಗಿ ಗೊತ್ತಿತ್ತು. ಐ ಆಮ್ ಶ್ಯೂರ್. ಓಕೆ, Damon was ready to die for his friend. ಹೌದಲ್ವಾ? ನಾನು ನನ್ನ ಫ್ರೆಂಡಿಗೋಸ್ಕರನು ಸಾಯಕ್ಕೆ ರೆಡಿ ಅಂತ ಹೇಳಿದ್ರು ಡ್ಯಾಮನ್. ಸರಿನಾ? ಎಸ್, ಇಟ್ ಈಸ್ ಟ್ರೂ. Pythias reached in time to save his friend. ಕರೆಕ್ಟು ಟೈಮಿಗೆ ಪಿಥಿಯಾಸು ಬಂದರು. ಏನಕ್ಕೆ? ಎಸ್, ತನ್ನ ಪನಿಷ್ಮೆಂಟನ್ನು ತಗೊಳ್ಳೋಕ್ಕೆ. Pythias reached in time to save his friend. Yes, it is also true. Okay, children, read out the sentences once again. Okay, we'll go for the next activity, children.
I have a language exercise. Okay, children? Find the things that you find in your house. ನೋಡಿ ನಾನು ಕೆಲವು ರೂಮ್ಸ್ ಹೆಸರು ಕೊಟ್ಟಿದ್ದೀನಿ. ಡ್ರಾಯಿಂಗ್ ರೂಮ್, ಕಿಚನ್, ಬಾತ್ರೂಮ್, ಬೆಡ್ರೂಮ್ ಎಲ್ಲ ಕೊಟ್ಟಿದ್ದೀನಿ. ಇಲ್ಲಿರುವ ವಸ್ತುಗಳನ್ನು ನೀವು ಹೆಸರಿಸಬೇಕು. ಯಾವ್ಯಾವ ವಸ್ತುಗಳಿರ್ಬೋದು ಒಂಚೂರು ಯೋಚನೆ ಮಾಡಿ. ಡ್ರಾಯಿಂಗ್ ರೂಮಲ್ಲಿ ಯಾವ್ಯಾವ ವಸ್ತುಗಳಿರುತ್ತೆ, ಕಿಚನಲ್ಲಿ ಯಾವುದಿರುತ್ತೆ, ಬಾತ್ರೂಮಲ್ಲಿ ಯಾವುದಿರುತ್ತೆ, ಬೆಡ್ರೂಮಲ್ಲಿ ಯಾವುದಿರುತ್ತೆ ಗೊತ್ತಾ? ಹೌದು, ಯಾವ್ಯಾವ ವಸ್ತುಗಳು ಎಲ್ಲೆಲ್ಲಿರುತ್ತೆ ಅಂತ ನೋಡೋಣವಾ? ಎಸ್, ಒಂಚೂರು ಹೇಳ್ಕೊಳ್ಳಿ ಯಾವ್ಯಾವ ವಸ್ತುಗಳಿದೆ ಅಂತ. ಎಸ್, ವೆರಿ ಗುಡ್. ಎಸ್, ಇದು ಡ್ರಾಯಿಂಗ್ ರೂಮಲ್ಲಿ ಹೌದಲ್ವಾ? ಎಸ್, ಇದು ಕಿಚನಲ್ಲಿ. ಓಕೆ, ವಿಲ್ ಸಿ ಚಿಲ್ಡ್ರನ್ ನೌ. ಸೋಫಾ ವಿಲ್ ಬಿ ಇನ್ ದ ಡ್ರಾಯಿಂಗ್ ರೂಮ್. ಹೌದಾ? ಅಲಾಂಗ್ ವಿತ್ ದಟ್ ಸೋಫಾ ದೇರ್ ಈಸ್ ಅ ಟೇಬಲ್ ಆಲ್ಸೋ and there is television also. Yes children, in the drawing room. Then I have a kitchen for you. Stove. Yes, there will be a stove in the kitchen. Idde irutte stove alva. Adr joteli innenu irutte? Cooker. Yes, and also mixer. What is mixer? For grinding. So what are the things found in a bathroom? Soap. Yes, soap will be in the bathroom, and also bucket, and also jug will be there in the bathroom. Then what about in the bedroom? Yes, there will be a bed, there will be a pillow, and also there will be a fan. All those things are found in the, yes children, you collect the things. Yes, make a project, collect all the pictures of this and then make a project. This is one of the language exercise. Shall we go for the next? Yes children. Now children, we all know that there are 26 letters in English, but there are 44 sounds. There are 44 sounds. Yes children. Now speech sounds U as in up. Children, we all know that U, that is the letter, but when it is in a word, it sounds as a, up, up. Isn't it children? Yes, that is the sound. I have a rhyme for you children for all the sounds. Just like that. Abakadaye faga, hai jaka lemena opa, lemena opa kwarasata, avya waza yazi. Okay children, for a it is apple. Though we tell it is a, yes, it is apple. A is the sound. Now I have a small yes rhyme for you here. Get up early, take a tub, scrub yourself and briskly rub, mug of milk and buttered bun, kiss your mother, off you run. I say mug, not moog. Do not say tube, but tub. Children, in the first line you can see tub. Though it is T-U-B, it is not read as tube, it is read as tub. A sound, tub. Second last word rub. Third line last word bun. Fourth line last word run. And they are telling I say mug, not moog. ಅದನ್ನು ಮೂಗ್ ಅಂತ ಓದಲ್ಲ, ಏನಂತ ಓದ್ತೀವಿ? ಮಗ್ ಅಂತ ಓದ್ತೀವಿ. Do not say tube, but tub. Isn't it children? Though it is having U letter, the sound is A. The sound is A. So I have some words for you. Though it is U, we are using it as, we are telling the sound as A. Say these words aloud. Okay, repeat after me children. Upon. We don't say it is upon. It is upon. A sound. Okay children. Though it is U, we make the sound as A. Even U, we write umbrella with U, we say umbrella. Though it is sound is A. Okay children. Look at the first word upon, punish, must, until, return, result, butter, scrub. Okay children, all these are, though it is U, it is A sound.
you should always remember there are 26 letters and 44 sounds. Now we are going to take up grammar, that is pronoun, children. So what is a pronoun? A pronoun is a word used instead of a noun. In the last class, children, we studied about nouns. Nouns is, a noun is the name of a person, place, animal or thing. And we also learnt about proper nouns. When we are writing the proper nouns, we are supposed to use the first letter capital. When we write our name, your name, yes, any country's name, we use capital letter. But here, children, I have the first example for you, one example. This is Rahul. See, children, Rahul is a noun. Rahul is a proper noun. We don't use again Rahul is a boy, Rahul is a student anta helala. Ondsala Rahul anta ಹೇಳಿದ ತಕ್ಷಣ ಅವನು ಅಂತ ಯೂಸ್ ಮಾಡ್ತೀವಿ. ಆ ಅವನು ಅಂತ ಯೂಸ್ ಮಾಡೋದು, that is called as pronoun. See the first example, this is Rahul, he is a boy, he is a student. ನೋಡಿ ಅದು he ಅಂತ ಯೂಸ್ ಮಾಡಿದ್ದೀನಲ್ಲ, that is called as pronoun. I have few more examples, children. We are students. Children, can you see? Yes, we are students. They are students. She is a teacher. He is a doctor. I am a teacher. Children, we, they, she, he, I. All these are pronouns. ನೌನಿನ ಬದಲು ಉಪಯೋಗಿಸುವ ಪದವನ್ನು pronoun ಅಂತ ಕರಿತೀವಿ. In the pronoun, I have first person, second person and third person, children. Children, first person, I is the first person. You is the second person. Nanu ಅನ್ನೋದು first person. ನೀನು ಅನ್ನೋದು second person. ಹಾಗಾದರೆ third person ಇದೆ. ಥರ್ಡ್ ಪರ್ಸನ್ ಯಾವುದಪ್ಪ ಅಂತ ಹೇಳಿದ್ರೆ, ಎಸ್ ನೋಡಿ, ಐ, ಯು, ಇಲ್ಲಿ ಥರ್ಡ್ ಪರ್ಸನ್ ಅಂತ ಹೇಳಿದ್ರೆ ಹಿ, ಶಿ, ಅವನು, ಅವಳು, ಅವರು ಅನ್ನೋದೆಲ್ಲ ಥರ್ಡ್ ಪರ್ಸನ್. ಸೊ ದೇರ್ ಆರ್ ಫಸ್ಟ್ ಪರ್ಸನ್ ಐ, ಸೆಕೆಂಡ್ ಪರ್ಸನ್ ಯು, ಥರ್ಡ್ ಪರ್ಸನ್ ಹಿ, ಶಿ, ದೇ ಎಲ್ಲ ಥರ್ಡ್ ಪರ್ಸನ್. Shall we have a look at that, children? You can see with the show with the fingers. I, you, he, she. First person, second person, third person. Okay, children. I have an activity for you here. In pronouns, there is first person, second person, third person. Children, first person, I, me, my, mine, myself. Second person, you, your, yours, yourself. Third person, he, she, it. These are the third person. Me, yes, it's me. My, ಇದು ನನ್ನದು. Mine, ಇದು ನನ್ನದೇ ಅನ್ನುವ ಪದಗಳು ಎಲ್ಲ ನಮಗೆ ಯಾವ್ದಾವ್ದು ಸೇರುತ್ತೋ ಅದೆಲ್ಲ ಫಸ್ಟ್ ಪರ್ಸನ್. ನಿನಗೆ ಯಾವ್ದಾವ್ದು ಸೇರುತ್ತೋ ಎಲ್ಲ ಸೆಕೆಂಡ್ ಪರ್ಸನ್. ಅವನಿಗೆ ಯಾವ್ದಾವ್ದು ಸೇರುತ್ತೋ ಎಲ್ಲ ಥರ್ಡ್ ಪರ್ಸನ್. ಓಕೆ ಚಿಲ್ಡ್ರನ್? Children, we have come to the last part of our lesson, that is homework. Read the lesson on page number 14, 15 and 16 and comprehend. Collect pictures of the rooms in a house and make a project. Collect pictures of the things in the living room and make a chart. Scan the QR code of the same lesson and complete all the activities. Children, collect pictures and make a project and show it to your English teacher. Okay, have a great day, children. Thank you very much. Mrs. Nasreen Taj, GMPS Bashettihalli, Dodballapur Taluk, Bengaluru Rural District. Thank you one and all.